Hello students, welcome back to grammar class. Change into positive and superlative degree. In the last period, we learned how can a sentence be changed into comparative and superlative. Today we will discuss how to change a comparative degree into positive, how to change a comparative degree into superlative degree and then positive degree. ನಾವು ಈಗಾಗಲೇ ಪಾಸಿಟಿವ್ ಡಿಗ್ರಿಯಲ್ಲಿರ್ತಕ್ಕಂತಹ ವಾಕ್ಯ ಕಂಪ್ಯಾರಿಟಿವ್ ಮತ್ತು ಸೂಪರೇಟಿವ್ನಲ್ಲಿ ಮಾಡೋದು ಕಲ್ತೀವಿ. ಅದನ್ನು ಒಂದು ವೇಳೆ ನಾವು ಪರ್ಫೆಕ್ಟ್ ಆಗಿ ಕಲ್ತಿದ್ದೇ ಆದರೆ ಈ ಭಾಗ ಕಲಿಯುವ ಅವಶ್ಯಕತೆ ಬರೋದಿಲ್ಲ. ಆದರೂ ಕೂಡ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಪೆನ್ ಈಸ್ ಮೈಟಿಯರ್ ದನ್ ಸ್ವೋರ್ಡ್. ಪೆನ್ನು ಖಡ್ಗಕ್ಕಿಂತ ಬಲಶಾಲಿಯಾಗಿದೆ. ಇದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಇದೆ. ಅದಕ್ಕೆ ಆಧಾರ ಮೈಟಿ ಇದ್ದಿದ್ದು ಮೈಟಿಯರ್ ದ್ಯಾನ್ ಆಗಿದೆ. ಅಂದ್ರೆ ಇದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿದೆ. ಇಲ್ಲಿ ಎರಡು ಆಬ್ಜೆಕ್ಟ್ಗಳು ಬಂದಿವೆ, ಪೆನ್ನು ಮತ್ತೆ ಸ್ವೋರ್ಡ್. ಇದನ್ನ ಸೂಪರೇಟಿವ್ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದು ಗುರ್ತಿದೆ ನಮಗೆ. ಆದರೆ ಕಂಪ್ಯಾರಿಟಿವ್ ನಲ್ಲಿ ಇದ್ದಿದ್ದು ಪಾಸಿಟಿವ್ ಮಾಡ್ಬೋದಲ್ಲ? ಮಾಡಬಹುದು. ಹೇಗೆ? ಕಂಪ್ಯಾರಿಟಿವ್ ಡಿಗ್ರಿ ಓದ್ತಾ ಡ್ಯಾನ್ ಎಲ್ಲಿದೆ ನೋಡ್ಕೊಳ್ಬೇಕು. ಡ್ಯಾನ್ ಇಲ್ಲಿ ಬಂದಿದೆ. ಡ್ಯಾನದ ಮುಂದಿನ ಭಾಗ ಪಾಸಿಟಿವ್ ನಲ್ಲಿ ಮೊದಲಿಟ್ಕೊಳ್ಬೇಕು. ಇದು ಒಂದು ನೆನ್ಪಿಟ್ಕೊಳ್ಬೇಕು. ನಮ್ಮ ಎದುರುಗಡೆ ಕಂಪ್ಯಾರಿಟಿವ್ ಡಿಗ್ರಿ ಇದೆ. ಪಾಸಿಟಿವ್ ಡಿಗ್ರಿಯಲ್ಲಿ ಅದನ್ನ ಚೇಂಜ್ ಮಾಡಬೇಕು ಅಂದ್ರೆ ಕಂಪ್ಯಾರಿಟಿವ್ ಡಿಗ್ರಿಯನ್ನು ಓದ್ತಾ ಧ್ಯಾನದವರೆಗೆ ಹೋಗಬೇಕು. ಅದ್ರ ಮುಂದೆ ಇರ್ತಕ್ಕಂತಹ ಎಲ್ಲಾ ಭಾಗ ಪಾಸಿಟಿವ್ ನಲ್ಲಿ ಮೊದಲಿಗೆ ಇಟ್ಕೊಳ್ಬೇಕು. ಈಗ ವಾಕ್ಯ ರಚನೆ, ಆಮೇಲೆ ಈಸ್ ತಗೊಳ್ಬೇಕು. ನಾವು ಮೊದಲು ಕಲ್ತೀವಿ ಪಾಸಿಟಿವ್ ಡಿಗ್ರಿ ಮತ್ತೆ ಕಂಪ್ಯಾರಿಟಿವ್ ಡಿಗ್ರಿ ಪೂರ್ತಿ ಅಪೋಸಿಟ್ ಮೀನಿಂಗ್ ಇರ್ತವು ಅಂತೆ. ಹಾಗಾಗಿ ಇಲ್ಲಿ ಈಸ್ ಬಂದ್ರೆ ಇಲ್ಲಿ ಈಸ್ ನಾಟ್ ತಗೊಳ್ಬೇಕು, ಇಲ್ಲಿ ಈಸ್ ನಾಟ್ ಬಂದ್ರೆ ಇಲ್ಲಿ ಈಸ್ ತಗೊಳ್ಬೇಕು ಅನ್ನೋದು ನಾವು ಮೊದಲು ಈ ಒಂದು ರಚನೆಯನ್ನ ತಿಳ್ಕೊಂಡಾಗಿದೆ. ಇಲ್ಲಿ ಈಸ್ ಇದೆ ಅಂದ್ರೆ ಇಲ್ಲಿ ಈಸ್ ನಾಟ್ ಬರಬೇಕು. ಈಗ ಮೈಟಿಯರ್ ಇದ್ದಿದ್ದು ಪಾಸಿಟಿವ್ ನಲ್ಲಿ ಏನಾಗಬೇಕು? ಮೈಟಿ ಆಗ್ಬೇಕು. ಆದ್ರೆ ಪಾಸಿಟಿವ್ ನಲ್ಲಿರ್ತಕ್ಕಂತಹ ಅಡ್ಜೆಕ್ಟಿವ್ ಸೋ ಆಸ್ ನಡುವೆ ಇಟ್ಕೊಳ್ಬೇಕು. ಹಾಗಾಗಿ ಮೈಟಿಯರ್ ದ್ಯಾನ್ ಇದ್ದಿದ್ದು ಪಾಸಿಟಿವ್ ನಲ್ಲಿ ಸೋ ಮೈಟಿ ಆಸ್ ಆಗ್ಬೇಕು. ನೋಡಿ, ಇಲ್ಲಿಂದ ಇಲ್ಲಿಯವರೆಗೆ ಭಾಗ ತಗೊಂಡಾಗಿದೆ. ಈಗ ಉಳಿದಿದ್ದು ಒಂದೇ ಭಾಗ, ಅದು ಪ್ರಾರಂಭದ್ದು ಕೊನೆಯಲ್ಲಿ ಇಟ್ಕೊಳ್ಬೇಕು. ಪೆನ್. ಮೊದಲು ನಾವು ಕಲ್ತಿದ್ದು ಈ ವಾಕ್ಯನ ಹಾಕೊಂಡು ಈ ವಾಕ್ಯ ಮಾಡೋದು ಕಲ್ತೀವಿ. ಈ ಕಲಿಬೇಕಾಗಿದ್ದು ಈ ವಾಕ್ಯ ಪ್ರಶ್ನೆ ರೂಪದಲ್ಲಿ ತಗೊಂಡು ಅದನ್ನ ಪಾಸಿಟಿವ್ ಡಿಗ್ರಿಯಲ್ಲಿ ಬದಲಾಯಿಸು. ಇಲ್ಲಿ ಎರಡನೇ ವಾಕ್ಯ ನೋಡಿ, ಕ್ಯಾಮಲ್ ಈಸ್ ಟಾಲರ್ ದ್ಯಾನ್ ಆಕ್ಸ್ ಅಂತ ಇದೆ. ಟಾಲರ್ ದ್ಯಾನ್ ನಿಂದ ಗುರ್ತಾಯಿತು ಇದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿದೆ. ಇದಕ್ಕೆ ನಾವು ಪಾಸಿಟಿವ್ ಮಾತ್ರ ಮಾಡಬಹುದು, ಸೂಪರೇಟಿವ್ ಮಾಡಲಿಕ್ಕೆ ಬರೋದಿಲ್ಲ. ಪಾಸಿಟಿವ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಕಂಪ್ಯಾರಿಟಿವ್ ವಾಕ್ಯ ನೋಡ್ತಾ ದ್ಯಾನ್ ಎಲ್ಲಿದೆ ಅದ್ರ ಮುಂದಿನ ಭಾಗ ಪಾಸಿಟಿವ್ ನಲ್ಲಿ ಮೊದಲು ಇಟ್ಕೊಳ್ಬೇಕು. ಆಮೇಲೆ ವಾಕ್ಯ ರಚನೆಗೆ ಬಂದಾಗ ಈಸ್ ಇದೆ, ಇಲ್ಲಿ ಈಸ್ ನಾಟ್ ಮಾಡಬೇಕು ಅನ್ನೋದನ್ನ ನಾವು ಈಗಾಗಲೇ ಕಲ್ಕೊಂಡಿದ್ದಿದೆ.
ಯಾವ ಅಡ್ಜೆಕ್ಟಿವ್ ಟಾಲರ್ ದ್ಯಾನ್ ಇದೆ ಕಂಪ್ಯಾರಿಟಿವ್ ನಲ್ಲಿ, ಅದು ಪಾಸಿಟಿವ್ ನಲ್ಲಿ ಬಂದಾಗ ಟಾಲ್ ಆಗುತ್ತೆ. ಆದರೆ ಸೊ ಆಸ್ ದ ನಡುವೆ ಅದನ್ನ ಇಟ್ಕೊಳ್ತೀವಿ. ಇಲ್ಲಿಂದ ಎಲ್ಲಾ ಪದಗಳು ತಗೊಂಡಾಗಿದೆ. ಉಳಿದಿದ್ದು ಒಂದೇ ಒಂದು ಪದ ಕ್ಯಾಮಲ್ ಅನ್ನೋದು ಇಲ್ಲಿ ಇಟ್ಕೊಂಡು ಬಿಡಬೇಕು. ನೋಡಿ, ಕ್ಯಾಮಲ್ ಈಸ್ ಟಾಲರ್ ದನ್ ಆಕ್ಸ್ ಇದ್ದಿದ್ದು ಪಾಸಿಟಿವ್ ನಲ್ಲಿ ಬಂದು ಆಕ್ಸ್ ಇಸ್ ನಾಟ್ ಸೋ ಟಾಲ್ ಆಸ್ ಕ್ಯಾಮಲ್ ಅಂತೆ ಆಗುತ್ತೆ. ಮೂರನೇ ಉದಾಹರಣೆಗೆ ಹೋಗೋಣ. ಮೋಹನ್ ಈಸ್ ವೈಸರ್ ದ್ಯಾನ್. ವೈಸರ್ ದ್ಯಾನ್ ನಿಂದ ಗುರುತಾಯಿತು ಇದು ಕಂಪ್ಯಾರಿಟಿವ್ ಡಿಗ್ರಿ ಇದೆ, ಪಾಸಿಟಿವ್ ಡಿಗ್ರಿಯಲ್ಲಿ ಮಾಡಬಹುದು. ಈಗಾಗಲೇ ನಾವು ಈ ಉದಾಹರಣೆಯಲ್ಲಿ ಕಲ್ತೀವಿ ದ್ಯಾನ್ ಅದ್ದು ಮುಂದಿನ ಭಾಗ ತಗೊಳ್ಬೇಕು ಅಂತೆ. ಹಾಗಾಗಿ ಇಲ್ಲಿ ದ್ಯಾನ್ ಅದ್ದು ಮುಂದಿನ ಭಾಗ ರೋಹನ್ ಇದೆ, ಅದನ್ನ ಇಲ್ಲಿ ಇಟ್ಕೊಳ್ತೀವಿ. ಆಮೇಲೆ ಇಲ್ಲಿ ಈಸ್ ಕೊಟ್ಟಿದ್ದಕ್ಕೆ ಈಸ್ ನಾಟ್ ಇಟ್ಕೊಳ್ತೀವಿ. ವೈಸರ್ ಇದು ಕಂಪ್ಯಾರಿಟಿವ್ ನಲ್ಲಿದ್ರೆ ಸೂಪರೇಟಿವ್ ನಲ್ಲಿ ವೈಜೆಸ್ಟ್ ಆಗುತ್ತೆ, ಪಾಸಿಟಿವ್ ನಲ್ಲಿ ವೈಸ್ ಆಗುತ್ತೆ. ಆದ್ರೆ ಸೊ ವೈಸ್ ಆಸ್ ಅಂತೆ ನಾವು ವಾಕ್ಯದಲ್ಲಿ ಅದನ್ನ ಬಳಸಬೇಕಾಗುತ್ತೆ. ಇಲ್ಲಿಂದ ಎಲ್ಲಾ ಪದಗಳು ಮುಗಿದು ಬಿಟ್ಟಿವೆ. ಉಳಿದಿದ್ದು ಮೋಹನ್ ಕೊನೆಯಲ್ಲಿ ಇಟ್ಕೊಳ್ಳಿ. ನೋಡಿ, ಮೋಹನ್ ಈಸ್ ವೈಸರ್ ದೆನ್ ರೋಹನ್ ಇದ್ದಿದ್ದು ಪಾಸಿಟಿವ್ ನಲ್ಲಿ ರೋಹನ್ ಈಸ್ ನಾಟ್ ಸೋ ವೈಸ್ ಆಸ್ ಮೋಹನ್ ಅಂತೆ ಆಗುತ್ತೆ. ಈ ರೀತಿಯ ಕೊನೆಯ ಉದಾಹರಣೆ ನೋಡೋಣ. ಲೀಡ್ ಈಸ್ ಹೆವಿಯರ್ ದ್ಯಾನ್ ಐರನ್ ಅಂತೆ ಇದೆ. ಇಲ್ಲಿ ನಾವು ಹೆವಿಯರ್ ದ್ಯಾನ್ ನಿಂದ ಗುರ್ತು ಮಾಡಿದ್ದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿದೆ. ಇದನ್ನ ಪಾಸಿಟಿವ್ ನಲ್ಲಿ ಮಾಡಿದ್ರೆ ಹೆವಿಯರ್ ಇದ್ದಿದ್ದು ಹೆವಿ ಆಗುತ್ತೆ, ಅದು ಗುರ್ತು ನಮ್ಗೆ. ಈಗ ಪಾಸಿಟಿವ್ ಡಿಗ್ರಿ ಮಾಡಬೇಕು ಅಂದ್ರೆ ಧ್ಯಾನದ ಮುಂದಿನ ಭಾಗ ಮೊದಲು ಇಟ್ಕೊಳ್ಬೇಕು. ಐರನ್ ಈಸ್ ಇದ್ದಿದ್ದು ಈಸ್ ನಾಟ್ ಮಾಡಬೇಕು. ಹೆವಿಯರ್ ಇದ್ದಿದ್ದು ಅಡ್ಜೆಕ್ಟಿವ್ ಪಾಸಿಟಿವ್ ನಲ್ಲಿ ಹೆವಿ ಆಗುತ್ತೆ. ಸೆಂಟೆನ್ಸ್ ನಲ್ಲಿ ಬಂದಾಗ ಸೋ ಹೆವಿ ಆಸ್ ಆಗುತ್ತೆ. ಈಗ ಪ್ರಾರಂಭದ ಭಾಗ ಕೊನೆಯಲ್ಲಿ ಇಟ್ಕೊಳ್ಳೋದು ಮಾತ್ರ ಉಳ್ಕೊಂಡಿದೆ. ಲೀಡ್ ಐರನ್ ಈಸ್ ನಾಟ್ ಸೋ ಹೆವಿಯರ್ ಆಸ್ ಲೀಡ್ ಅಂತೆ ಪಾಸಿಟಿವ್ ಡಿಗ್ರಿಯಲ್ಲಿ ಆಗುತ್ತೆ. ಈಗಿಲ್ಲಿ 5ನೇ ಮತ್ತೆ 6ನೇದು ಒಂದೇ ರೀತಿಯ ಉದಾಹರಣೆ ಅದವು. 7ನೇ ಮತ್ತು 8ನೇದರಲ್ಲಿ ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಇದ್ದಿದ್ದಿದೆ. ಏನು ವ್ಯತ್ಯಾಸ ಇದೆ? ಇಲ್ಲಿ ದ್ಯಾನ್ ಏನಿ ಬಂದಿದೆ, ಇಲ್ಲಿ ದ್ಯಾನ್ ಏನಿ ಬಂದಿದೆ. ಆದರೆ ಇಲ್ಲಿ ದ್ಯಾನ್ ಮೇನಿ, ಇಲ್ಲಿನೂ ಕೂಡ ದ್ಯಾನ್ ಮೇನಿ ಬಂದಿದೆ. ಇದು ವ್ಯತ್ಯಾಸ ಇದೆ. ಇವೆರಡು ಸಿಂಗ್ಯುಲರ್ ನಲ್ಲಿ ಅದವು, ಇವೆರಡು ಪ್ಲೂರಲ್ ನಲ್ಲಿವೆ. ಈಗಾಗಲೇ ಕಂಪ್ಯಾರಿಟಿವ್ ಇದ್ದಿದ್ದು ಸೂಪರೇಟಿವ್ ಮಾಡೋದನ್ನ ನಾವು ಕಲ್ತೀವಿ, ಆಲ್ರೆಡಿ ನಮಗೆ ಬರುತ್ತೆ. ಅದು ಏನ್ ಮಾಡ್ತೀವಿ? ದ್ಯಾನ್ ಎನಿ ಅದರ್ ಈ 3 ಪದಗಳನ್ನ ತೆಗೆದು ಬಿಡ್ತೀವಿ. ಇಂಪಾರ್ಟೆಂಟ್, ಮೋರ್ ಇಂಪಾರ್ಟೆಂಟ್ ಅನ್ನೋ ಅಡ್ಜೆಕ್ಟಿವ್ಕ್ಕೆ ಸೂಪರೇಟಿವ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬದಲಾವಣೆ ಮಾಡ್ತೀವಿ. ಇಷ್ಟು ನೆನ್ಪಿಟ್ಕೊಳ್ಳೋದಿದೆ. ಫಾರೆಸ್ಟ್ ಹಾಗೇನೆ ತಗೊಂಡಿವಿ, ಈಸ್ ಹಾಗೇನೆ ತಗೊಂಡಿವಿ. ಮೋರ್ ಇಂಪಾರ್ಟೆಂಟ್ ಇದ್ದಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಅದು ಗುರುತು. ಆದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೇನೋ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೇನೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ದ್ಯಾನ್ ಎನಿ ಅದರ್ ಇದ್ರೆ ದ ತಗೊಳ್ಬೇಕು, ದ್ಯಾನ್ ಮೆನಿ ಅದರ್ ಇದ್ರೆ ಒನ್ ಆಫ್ ದ ತಗೊಳ್ಬೇಕು ಅನ್ನೋದು ನಾವು ಮೊದಲೇನೆ ಕಲ್ಕೊಂಡಿವಿ. ಈಗಿಲ್ಲಿ ದ ತಗೊಂಡು ಮೋರ್ ಇಂಪಾರ್ಟೆಂಟ್ ಇದ್ದಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ನಮ್ ಗುರುತು ಆಮೇಲೆ 3 ಪದಗಳನ್ನ ತೆಗೆದು ಬಿಡಬೇಕು. ಒಂದು ದ್ಯಾನ್ ತೆಗಿಬೇಕು, ಇನ್ನೊಂದು ಎನಿ ತೆಗಿಬೇಕು, ಆದರ್ ತೆಗಿಬೇಕು. ದ್ಯಾನ್ ಎನಿ ಆದರ್ ತೆಗೆದ್ಮೇಲೆ ಉಳಿದಿದ್ದು ಥಿಂಗ್ ಅನ್ನೋದು ಇಲ್ಲಿ ಇಟ್ಕೊಂಡು ಬಿಟ್ಟಿವಿ. ಈ ರೀತಿಯ ಉದಾಹರಣೆ
ನಾವೀಗಾಗಲೇ ಪರ್ಫೆಕ್ಟ್ ಇದ್ದೀವಿ. ನಮಗೆ ಪರ್ಫೆಕ್ಟ್ ಆಗ್ಬೇಕಾಗಿದೆ ಯಾವುದು ಅಂದ್ರೆ ಕಂಪ್ಯಾರಿಟಿವ್ ಕೊಟ್ಟಾಗ ಪಾಸಿಟಿವ್ ಹೇಗೆ ಮಾಡಬೇಕು ಅಂತ ಅದು ತಿಳ್ಕೊಳ್ಳೋಣ. ಈಗಾಗಲೇ ಇಲ್ಲಿ ತಿಳ್ಕೊಂಡಿವೇನೋ ಕಂಪ್ಯಾರಿಟಿವ್ ಡಿಗ್ರಿ ಧ್ಯಾನದವರೆಗೆ ಓದ್ತಾ ಹೋಗ್ಬೇಕು, ಧ್ಯಾನದ ಮುಂದಿನ ಭಾಗ ಇಲ್ಲಿ ಇಟ್ಕೊಳ್ಬೇಕು ಅನ್ನೋದು ನಾವಿಲ್ಲಿ ಕಲ್ತಿದ್ದಿದೆ. ಇಲ್ಲಿನೂ ಕೂಡ ಹಾಗೇನೆ ಓದ್ತಾ ಹೋಗ್ಬೇಕು. ಫಾರೆಸ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ಧ್ಯಾನ್ ಇಲ್ಲಿ ಬಂತು, ನಾವಿಲ್ಲಿ ನಿಂತ್ಕೊಳ್ಬೇಕು. ಇದರ ಮುಂದಿನ ಭಾಗ ಪಾಸಿಟಿವ್ ನಲ್ಲಿ ಮೊದಲು ತಗೊಳ್ಬೇಕು. ಎನಿ ಅದರ್ ಥಿಂಗ್ ಇದ್ದಿದ್ದು ನಮ್ಮೆಲ್ಲರಿಗೂ ಗುರ್ತಿದೆ, ನೋ ಅದರ್ ಥಿಂಗ್ ಮಾಡಬೇಕು ಅನ್ನೋದು. ಸರಿನಾ? ಈಗಾಗಲೇ ನಾವು ಕಲ್ತಿದ್ದಿದೆ. ಪಾಸಿಟಿವ್ ನಿಂದ ಕಂಪ್ಯಾರಿಟಿವ್ ಮಾಡ್ತಾ ಇದ್ದಾಗ ನಾವು ಕಲ್ತಿದ್ದಿದೆ ನೋ ಆದರ್ ಇದ್ದಿದ್ದು ಎನಿ ಆದರ್ ಮಾಡಬೇಕು ಅಂತೆ. ಈಗ ಎನಿ ಆದರ್ ಇದ್ದಿದ್ದು ನೋ ಆದರ್ ಮಾಡಬೇಕು. ಎನಿ ಅದರ್ ಥಿಂಗ್ ಇದ್ದಿದ್ದು ಇಲ್ಲಿ ಬಂದು ನೋ ಅದರ್ ಥಿಂಗ್ ಆಗ್ಬೇಕು. ಆಮೇಲೆ ವಾಕ್ಯ ರಚನೆಗೆ ಬನ್ನಿ. ಈಸ್ ಕೊಟ್ಟಿದ್ದಾರೆ, ಈಸ್ ಇಟ್ಕೊಳ್ಬೇಕು. ಈಗ ನೆನ್ಪಿಡಿ, ಮೋರ್ ಇಂಪಾರ್ಟೆಂಟ್ ಇದ್ದಿದ್ದು ಪಾಸಿಟಿವ್ ನಲ್ಲಿ ಏನಾಗುತ್ತೆ? ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಪಾಸಿಟಿವ್ ನಲ್ಲಿ ಇಂಪಾರ್ಟೆಂಟ್ ಇದ್ದಿದ್ದು ಕಂಪ್ಯಾರಿಟಿವ್ ನಲ್ಲಿ ಮೋರ್ ಇಂಪಾರ್ಟೆಂಟ್ ಆಗುತ್ತೆ, ಸೂಪರೇಟಿವ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇದನ್ನ ನಾವು ಪಾಸಿಟಿವ್ ನಲ್ಲಿ ಅಡ್ಜೆಕ್ಟಿವ್ ಅನ್ನ ಚೇಂಜ್ ಮಾಡಿದಾಗ ಇಂಪಾರ್ಟೆಂಟ್ ಆಯಿತು. ಆದ್ರೆ ವಾಕ್ಯದಲ್ಲಿ ಅಡ್ಜೆಕ್ಟಿವ್ ಇಂಪಾರ್ಟೆಂಟ್ ಅನ್ನೋದು ಯಾವುದ್ರ ನಡುವೆ ಇಟ್ಕೊಳ್ಬೇಕು? ಸೊ ಆಸ್ ನಡುವೆ ಇಟ್ಕೊಳ್ಬೇಕು. ನಾವು ಈಗಾಗಲೇ ಇಲ್ಲಿ ಕಲ್ತೀವಿ. ಸೊ ಆಸ್ ನಡುವೆ ಇಟ್ಕೊಂಡಿವಿ, ಸೊ ಆಸ್ ನಡುವೆ ಇಟ್ಕೊಂಡಿವಿ. ಇಲ್ಲಿನೂ ಕೂಡ ಸೊ ಆಸ್ ನಡುವೆ ಇಟ್ಕೊಳ್ಬೇಕು. ಈಸ್ ನಿಂದ ಇಲ್ಲಿಯವರೆಗೆ ಇರ್ತಕ್ಕಂತಹ ವಾಕ್ಯ ಬಂದಿದೆ. ಉಳಿದಿದ್ದು ಒಂದೇ ಒಂದು ಪದ ಇದೆ, ಅದು ಪ್ರಾರಂಭದ್ದು. ಫಾರೆಸ್ಟ್ ಅನ್ನ ಪದ ಇಲ್ಲಿ ತಗೊಂಡಿಲ್ಲ, ಅದನ್ನು ಕೊನೆಯಲ್ಲಿ ಇಟ್ಕೊಂಡ್ಬಿಡಿ. ಫಾರೆಸ್ಟ್ ನೋಡಿ, ನಾವು ಹೀಗೆ ಕಲ್ತೀವಿ. ನೋ ಅದರ್ ಥಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ಆಸ್ ಫಾರೆಸ್ಟ್ ಇದ್ದಿದ್ದು ಕಂಪ್ಯಾರಿಟಿವ್ ನಲ್ಲಿ ಆಸ್ ಮುಂದಿನ ಭಾಗ ಫಾರೆಸ್ಟ್ ಮೊದಲಿಟ್ಕೊಂಡಿವಿ, ಸೊ ಹಿಂದಿನ ಭಾಗ ಈಸ್ ಇಟ್ಕೊಂಡಿವಿ. ಸೊ ಆಸ್ ನಡುವೆ ಇಂಪಾರ್ಟೆಂಟ್ ಇದ್ದಿದ್ದಕ್ಕೆ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಮಾಡಿವಿ. ನೋ ಅದರ್ ಥಿಂಗ್ ಇದ್ದಿದ್ದು ಎನಿ ಅದರ್ ಥಿಂಗ್ ಮಾಡಿವಿ. ಮೊದಲು ಕಲ್ತಿದ್ದು. ಈಗಲೂ ಕೂಡ ಇದನ್ನೇ ನಾವಲ್ಲಿ ಬಳಕೆ ಮಾಡಬೇಕು. ಈಗ ಈ ರೀತಿಯ ಉದಾಹರಣೆ ಇದೂ ಕೂಡ ಇದೆ. ವಾರ್ ಫ್ರಂಟ್ ಈಸ್ ಅ ಸೇಫರ್ ದ್ಯಾನ್, ನೋಡಿ, ಎನಿ ಅದರ್ ಪ್ಲೇಸ್ ಡ್ಯೂರಿಂಗ್ ದ ವಾರ್ ಅಂತ ಇದೆ. ಅಂದ್ರೆ ದ್ಯಾನದ ಮುಂದೆ ದ್ಯಾನ್ ಎನಿ ಅದರ್ ಪ್ಲೇಸ್ ಡ್ಯೂರಿಂಗ್ ದ ವಾರ್ ಇದೆ. ಇದನ್ನ ನಾವು ಸೂಪರೇಟಿವ್ ಮಾಡ್ತಾ ಇದ್ದಾಗ ಏನ್ ಮಾಡ್ತೀವಿ? ದ್ಯಾನ್ ತೆಗೆದು ಬಿಡ್ತೀವಿ, ಎನಿ ತೆಗೆದು ಬಿಡ್ತೀವಿ, ಅದರ್ ತೆಗೆದು ಬಿಡ್ತೀವಿ. ಮೂರು ಪದಗಳನ್ನ ತೆಗಿತೀವಿ. ದ್ಯಾನ್ ಎನಿ ಅದರ್, ದ್ಯಾನ್ ಎನಿ ಅದರ್. ಆಮೇಲೆ ಸೇಫರ್ ಇದ್ದಿದ್ದಕ್ಕೆ ಸೇಫೆಸ್ಟ್ ಮಾಡ್ತೀವಿ, ಯಾಕಂದ್ರೆ ನಾವು ಸೂಪರೇಟಿವ್ ಮಾಡ್ತಾ ಇದ್ವಿ. ಸೇಫರ್ ಕಂಪ್ಯಾರಿಟಿವ್ ನಲ್ಲಿ ಇದ್ದಿದ್ದು ಸೂಪರೇಟಿವ್ ನಲ್ಲಿ ಬಂದಾಗ ಅದು ಸೇಫೆಸ್ಟ್ ಆಗುತ್ತೆ. ನೋಡಿ, ವಾರ್ ಫ್ರಂಟ್ ಈಸ್ ಸೇಫರ್ ಇದ್ದಿದ್ದು ಸೇಫೆಸ್ಟ್ ಆಗುತ್ತೆ. ಆದ್ರೆ ಅಲ್ಲಿ ಎರಡು ರೀತಿ ಅದು. ದ ಸೇಫೆಸ್ಟ್ ಮಾಡಬೇಕಾ, ಒನ್ ಆಫ್ ದ ಸೇಫೆಸ್ಟ್ ಮಾಡಬೇಕಾ? ನಾವು ಇಲ್ಲಿ ನೋಡ್ಬೇಕು. ಎನಿ ಅದರ್ ಇದ್ದಾಗ ದ ತಗೊಳ್ಬೇಕು, ಮೆನಿ ಅದರ್ ಇದ್ದಾಗ ಒನ್ ಆಫ್ ದ ತಗೊಳ್ಬೇಕು. ಇಲ್ಲಿ ಸೇಫರ್ ಇದ್ದಿದ್ದು ಇಲ್ಲಿ ಬಂದು ದ ಸೇಫೆಸ್ಟ್ ಆಗುತ್ತೆ. ಸೇಫರ್ ಇದ್ದಿದ್ದು ಸೇಫೆಸ್ಟ್ ಆದ್ಮೇಲೆ ಮೂರು ಪದಗಳು ತೆಗಿಬೇಕು ಅಂತ ಇದೆ. ದ್ಯಾನ್ ಎನಿ ಅದರ್. ಮುಂದಿನ ಭಾಗ ಪ್ಲೇಸ್ ಡ್ಯೂರಿಂಗ್ ದ ವಾರ್ ಇದೆ. ಪ್ಲೇಸ್ ಡ್ಯೂರಿಂಗ್ ದ ವಾರ್. ಈಗ ಪಾಸಿಟಿವ್ ಡಿಗ್ರಿ ಮಾಡಬೇಕು ಅಂದ್ರೆ ಮತ್ತೆ ನಾವು ಕಂಪ್ಯಾರಿಟಿವ್ ಡಿಗ್ರಿನೇ ನೋಡ್ಬೇಕು. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಏನು ನೋಡ್ಬೇಕು? ದ್ಯಾನ್ ಎಲ್ಲಿದೆ ನೋಡ್ಬೇಕು. ವಾರ್ ಫ್ರಂಟ್ ಈಸ್ ಸೇಫರ್ ದ್ಯಾನ್, ಇಲ್ಲಿ ದ್ಯಾನ್ ಇದೆ. ಇದರ ಮುಂದಿನ ಭಾಗ ನಾವೇನ್ ಮಾಡ್ಬೇಕು? ಪಾಸಿಟಿವ್ ನಲ್ಲಿ ಮೊದಲಿಗೆ ಇಟ್ಕೊಳ್ಬೇಕು. ಮೊದಲಿಗೆ ಇಟ್ಕೊಳ್ತಾ ಇದ್ದಾಗ ಏನ್ ಮಾಡ್ತೀವಿ? ಎನಿ ಅದರ್ ಇದ್ದಿದ್ದು ಇಲ್ಲಿ ಏನ್ ಮಾಡ್ತೀವಿ? ಅದಕ್ಕೆ ನೋ ಅದರ್ ಮಾಡ್ತೀವಿ.
ಎನಿ ಅದರ್ ಇದ್ದಿದ್ದು ನೋ ಅದರ್ ಆದ್ಮೇಲೆ ಪ್ಲೇಸ್ ಡ್ಯೂರಿಂಗ್ ದ ವಾರ್ ಅಂತ ಇಲ್ಲೇನೆ ಇಟ್ಕೊಳ್ತೀವಿ. ನೋ ಅದರ್ ಪ್ಲೇಸ್ ಡ್ಯೂರಿಂಗ್ ದ ವಾರ್. ಆಮೇಲೆ ಈಸ್ ಕೊಟ್ಟಿದ್ದು ಈಸ್ ಇಟ್ಕೊಳ್ತೀವಿ. ಆಮೇಲೆ ಈಸ್ ಮುಂದೆ ಸೇಫರ್ ಇದ್ದಿದ್ದು ಪಾಸಿಟಿವ್ ಡಿಗ್ರಿ ಮಾಡ್ತಾ ಇದ್ದೀವಿ ನಾವು. ಸೇಫರ್ ಅನ್ನೋದು ಕಂಪ್ಯಾರಿಟಿವ್ ಡಿಗ್ರಿ, ಸೇಫ್ ಅನ್ನೋದು ಪಾಸಿಟಿವ್, ಸೇಫೆಸ್ಟ್ ಅನ್ನೋದು ಸೂಪರೇಟಿವ್. ಹಾಗಾಗಿ ಸೇಫರ್ ಇದ್ದಿದ್ದಿಲ್ಲಿ ಸೇಫ್ ಆಗಬೇಕು. ಆದರೆ ವಾಕ್ಯ ರಚನೆಯಲ್ಲಿ ಸೇಫ್ ಅನ್ನೋ ಪದ ಸೋ ಆಸ್ ದ ನಡುವೆ ಇಟ್ಕೊಳ್ಬೇಕು ಅನ್ನೋದು ಮರಿಬಾರ್ದು. ಸೋ ಆಸ್ ದ ನಡುವೆ. ಈಗ ನೋಡಿ, ಇಲ್ಲಿಂದ ಹಿಡ್ಕೊಂಡು ಕೊನೆಯವರೆಗೆ ವಾಕ್ಯ ತಗೊಂಡಾಗಿದೆ. ಈಗ ಉಳಿದಿದ್ದು ಒಂದೇ ಒಂದು ವಾರ್ ಫ್ರಂಟ್ ಅನ್ನೋದು ತಗೊಂಡಿಲ್ಲ, ಅದನ್ನ ನಾವು ಕೊನೆಯಲ್ಲಿ ಬಳಸ್ತೀವಿ. ಸರಿ, ಈಗ ಈ ಉದಾಹರಣೆ ಸ್ವಲ್ಪ ಇದಕ್ಕೂ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ? ಇಲ್ಲಿ ಎನಿ ಆದರ್ ಇದ್ದಿದ್ದು ಇಲ್ಲಿ ಮೆನಿ ಆದರ್ ಇದೆ, ಇಷ್ಟು ಮಾತ್ರ ವ್ಯತ್ಯಾಸ ಇದೆ. ಹಾಗಾಗಿ ವಾರ್ ಫ್ರಂಟ್ ಇದ್ದಿದ್ದು ಸೂಪರೇಟಿವ್ ನಲ್ಲಿ ಹಾಗೆ ತಗೊಳ್ತೀವಿ, ಈಸ್ ಇದ್ದಿದ್ದು ಹಾಗೇನೆ ತಗೊಳ್ತೀವಿ. ಸೇಫರ್ ಇದ್ದಿದ್ದು ದ ಸೇಫೆಸ್ಟ್ ಮಾಡಬೇಕಾ ಎನಿ ಆದರ್ ಇದ್ದಾಗ, ಒನ್ ಆಫ್ ದ ಸೇಫೆಸ್ಟ್ ಮಾಡಬೇಕಾ ಮೆನಿ ಆದರ್ ಇದ್ದಾಗ. ಇಲ್ಲಿ ಮೆನಿ ಆದರ್ ಇದೆ ಅಂದ್ರೆ ದ ಸೇಫೆಸ್ಟ್ ಆಗೋದಿಲ್ಲ, ಏನಾಗುತ್ತೆ ಒನ್ ಆಫ್ ದ ಆಗಿ ಸೇಫ್ ಇದ್ದಿದ್ದು ಏನಾಗುತ್ತೆ ಇಲ್ಲಿ ಸೇಫೆಸ್ಟ್ ಆಗುತ್ತೆ. ನಮ್ಮ ಗುರುತು ಎಷ್ಟು ಪದಗಳನ್ನು ತೆಗಿತೀವಿ? 3 ಪದಗಳು. ಇಲ್ಲಿ ಡ್ಯಾನ್ ಎನಿ ಆದರ್ ತೆಗೆದ್ರೆ ಇಲ್ಲಿ ಡ್ಯಾನ್ ಮೆನಿ ಆದರ್ ತೆಗೆದಿರಿ, ಮುಂದಿನ ಭಾಗ ಇಟ್ಕೊಳ್ಳೋದಿದೆ. ನೋಡಿ, ಪ್ಲೇಸಸ್ ಇದೆ, ಪ್ಲೇಸಸ್ ಇಟ್ಕೊಂಡಿವಿ. ಇಲ್ಲಿ ಪ್ಲೂರಲ್ ಫಾರ್ಮ್ ಇದ್ರೆ ಇಲ್ಲಿನೂ ಪ್ಲೂರಲ್ ಫಾರ್ಮ್ ಇರಬೇಕು. ಯಾಕೆ? ಇಲ್ಲಿ ಪ್ಲೂರಲ್ ಫಾರ್ಮ್ ಬರ್ಲಿಕ್ಕೆ ಮೆನಿ ಆದರ್ ಇದೆ, ಪ್ಲೂರಲ್ ಬೇಕು. ಇಲ್ಲಿ ಒನ್ ಆಫ್ ದ ಇದೆ, ಪ್ಲೂರಲ್ ಫಾರ್ಮ್ ನಲ್ಲಿ ಇರಬೇಕು. ಡ್ಯೂರಿಂಗ್ ದ ವಾರ್. ನೋಡಿ, ಮೆನಿ ಆದರ್ ಅನ್ನೋದು ಪ್ಲೂರಲ್ ಫಾರ್ಮ್ ತೋರಿಸ್ಕೊಡುತ್ತೆ. ಒನ್ ಆಫ್ ದ ಅನ್ನೋದು ಇದನ್ನು ಕೂಡ ಪ್ಲೂರಲ್ ಫಾರ್ಮ್ನೇ. ಒನ್ ಆಫ್ ದ ಅಂದ್ರೆ ಅನೇಕದರಲ್ಲಿ ಒಂದು, ಅಂದ್ರೆ ಅಲ್ಲಿ ಅನೇಕ ಇದೆ ಅಂತ ಅರ್ಥ. ಹಾಗಾಗಿ ಅದು ಪ್ಲೂರಲ್ ಫಾರ್ಮ್ ತೋರಿಸ್ಕೊಡ್ತಕ್ಕಂಥದ್ದು. ವಾಕ್ಯದಲ್ಲಿ ಎಲ್ಲೆಲ್ಲಿ ಒನ್ ಆಫ್ ದ ಬರುತ್ತೆ, ಎಲ್ಲೆಲ್ಲಿ ಒನ್ ಆಫ್ ಬರುತ್ತೆ, ಅದ್ರ ಮುಂದ್ಗಡೆ ಇರ್ತಕ್ಕಂತಹ ನೌನು ಯಾವಾಗ್ಲೂ ಪ್ಲೂರಲ್ ಫಾರ್ಮ್ ನಲ್ಲಿ ಇರಬೇಕು ಅನ್ನೋದು ನೆನ್ಪಿಟ್ಕೊಳ್ಳಿ. ಈಗ ನಾವು ಈ ಸೆಂಟೆನ್ಸ್ಗೆ ಪಾಸಿಟಿವ್ ಮಾಡ್ಬೇಕು. ಪಾಸಿಟಿವ್ ಮಾಡ್ಬೇಕಂದ್ರೆ ಯಾವ ಸೆಂಟೆನ್ಸ್ ನೋಡ್ಬೇಕು? ಕಂಪ್ಯಾರಿಟಿವ್ ನೋಡ್ಬೇಕು. ಕಂಪ್ಯಾರಿಟಿವ್ನ ಎಲ್ಲಿವರೆಗೆ ನೋಡ್ಬೇಕು? ಡ್ಯಾನ್ವರೆಗೆ. ವಾರ್ ಫ್ರಂಟ್ ಈಸ್ ಸೇಫರ್ ಡ್ಯಾನ್, ಇಲ್ಲಿ ಡ್ಯಾನ್ ಬಂದಿದೆ ನೋಡಿ. ಡ್ಯಾನದ ಮುಂದೆ ಇರ್ತಕ್ಕಂತಹ ಭಾಗ ಇಲ್ಲಿಯವರೆಗೆ ಪಾಸಿಟಿವ್ ನಲ್ಲಿ ಮೊದಲು ತಗೊಳ್ಬೇಕು. ಆದರೆ ಇಲ್ಲಿ ಎನಿ ಆದರ್ ಇದ್ದಿದ್ದು ಹಾಗೆ ನೋ ಆದರ್ ಆಗಿದೆ, ಹಾಗೆ ಇಲ್ಲಿ ಮೆನಿ ಆದರ್ ಇದ್ದಿದ್ದು ಇಲ್ಲಿ ಬಂದೇನಾಗುತ್ತೆ? ಸ್ವಲ್ಪ ಕಲ್ಪನೆ ಮಾಡಿ, ವೆರಿ ಫ್ಯೂ ಆಗುತ್ತೆ. ಇದು ಕಲ್ತಿದ್ದಿದೆ. ಹಾಗಾಗಿ ಮೆನಿ ಆದರ್ ಇದ್ದಿದ್ದು ವೆರಿ ಫ್ಯೂ ಆದ್ಮೇಲೆ ಪ್ಲೇಸಸ್ ಡ್ಯೂರಿಂಗ್ ದ ವಾರ್ ಅನ್ನೋದು ಇಲ್ಲಿ ಇಟ್ಕೊಳ್ಬೇಕಾಗಿದೆ. ಪ್ಲೇಸಸ್ ಡ್ಯೂರಿಂಗ್ ದ ವಾರ್. ಇಲ್ಲಿ ಒಂದು ಸಮಸ್ಯೆ ಆಗಿದೆ. ಇಲ್ಲಿ ಈಸ್ ಬಂದಿದೆ, ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ನಲ್ಲಿದೆ. ವಾರ್ ಫ್ರಂಟ್ ಸಿಂಗ್ಯುಲರ್, ಈಸ್ ಬಂದಿದೆ. ಇಲ್ಲಿ ವೆರಿ ಫ್ಯೂ ಪ್ಲೇಸಸ್ ಪ್ಲೂರಲ್ ಫಾರ್ಮ್ ನಲ್ಲಿದೆ. ಹಾಗಾಗಿ ಈಸ್ ದ ಪ್ಲೂರಲ್ ಫಾರ್ಮ್ ಅನ್ನು ಬಳಸಬೇಕು. ಈಸ್ ದ ಪ್ಲೂರಲ್ ಫಾರ್ಮು ಆರ್, ವಾಸ್ ದ ಪ್ಲೂರಲ್ ಫಾರ್ಮು ವರ್, ಹ್ಯಾಸ್ ದ ಪ್ಲೂರಲ್ ಫಾರ್ಮು ಹ್ಯಾವ್. ಹಾಗಾಗಿ ಇಲ್ಲಿ ಈಸ್ ಇದ್ದಿದ್ದು ಇಲ್ಲಿ ಬಂದು ಆರ್ ಆಗಿದೆ. ಈಗ ಇಲ್ಲಿ ಸೇಫರ್ ಇದೆ. ಸೇಫರ್ ಅನ್ನೋದು ಪಾಸಿಟಿವ್ ಡಿಗ್ರಿಯಲ್ಲಿ ಏನಾಗುತ್ತೆ? ಸೇಫ್ ಆಗುತ್ತೆ. ಆದರೆ ವಾಕ್ಯದಲ್ಲಿ ಅದನ್ನ ಸೋ ಮತ್ತೆ ಆಸ್ ದ ನಡುವೆ ಇಟ್ಕೋಬೇಕಾಗುತ್ತೆ. ಸೋ ಸೇಫ್ ಆಸ್.
ಈಗಾಗಲೇ ನಾವು ಇಲ್ಲಿಂದ ವಾಕ್ಯ ಪೂರ್ತಿ ತಗೊಂಡಾಗಿದೆ. ತಗೊಳ್ಬೇಕಾಗಿದ್ದು ಕೇವಲ ವಾರ್ ಫ್ರಂಟ್ ಒಂದು ಮಾತ್ರ ಇದೆ, ಅದನ್ನ ನಾವಿಲ್ಲಿ ಇಟ್ಕೊಳ್ಬಿಡಬೇಕು. ಸರಿ, ಈಗ ಈ ಉದಾಹರಣೆಯಂತೆಯೇ ಇದೆ. ಯಾಕೆ ಹೇಗೆ? ಇಲ್ಲಿನೂ ಮೇನಿ ಆಧಾರ್ ಇದೆ, ಇಲ್ಲಿನೂ ಮೇನಿ ಆಧಾರ ಇದೆ. ಅಂದ್ರೆ ಇದು ಮತ್ತೆ ಇದು ಉದಾಹರಣೆ ಒಂದೇ ಅದವು, ಆದ್ರೆ ಇಲ್ಲಿ ಏನಿ ಆಧಾರ್ ಇದೆ, ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿನೂ ಏನಿ ಆಧಾರ್ ಇದೆ, ಇದಕ್ಕೂ ಮತ್ತೆ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಹಾಗಾಗಿ ನಾವು ಈ ವಾಕ್ಯ ಸೂಪರೇಟಿವ್ ಮಾಡಬೇಕು ಅಂದ್ರೆ ಏನ್ ಮಾಡ್ತೀವಿ? ಕೂಲರ್ ಅನ್ನೋದಕ್ಕೆ ಕೂಲೆಸ್ಟ್ ಮಾಡ್ತೀವಿ, ಒಂದು ಬದಲಾವಣೆ. ಡ್ಯಾನ್ ತೆಗಿತೀವಿ, ಮೇನಿ ತೆಗಿತೀವಿ, ಆದರ್ ತೆಗಿತೀವಿ, 3 ಪದಗಳನ್ನ ತೆಗೆದು ಬಿಡ್ತೀವಿ. ಅದು ನಮ್ಗೆ ಈಗಾಗಲೇ ಗುರ್ತಿದೆ. ಕಾಶ್ಮೀರ್ ಅನ್ನೋದು ಹಾಗೇನೆ ಇಟ್ಕೊಂಡಿವಿ, ಈಸ್ ಅನ್ನೋದು ಹಾಗೇನೆ ಇಟ್ಕೊಂಡಿವಿ. ಕೂಲರ್ ಇದ್ದಿದ್ದು ದ ಕೂಲೆಸ್ಟ್ ಆಗ್ಬೇಕಾ, ಒನ್ ಆಫ್ ದ ಕೂಲೆಸ್ಟ್ ಆಗ್ಬೇಕಾ, ಇಲ್ಲಿ ನೋಡ್ಬೇಕು. ಇಲ್ಲಿ ಏನಿ ಇರ್ತಿತ್ತು ಅಂದ್ರೆ ಇಲ್ಲಿ ದ ಕೂಲೆಸ್ಟ್ ಆಗ್ತಿತ್ತು, ಇಲ್ಲಿ ಮೇನಿ ಇತ್ತು ಅಂದ್ರೆ ಇಲ್ಲಿ ದದ ಬದಲಾಗಿ ಒನ್ ಆಫ್ ದ ತಗೊಂಡು ಆಮೇಲೆ ಕೂಲರ್ ಇದ್ದಿದ್ದು ಕೂಲೆಸ್ಟ್ ಮಾಡಬೇಕು. ಇದಾದ್ಮೇಲೆ 3 ಪದಗಳನ್ನು ತೆಗಿಬೇಕಂತ ಇದೆ. ಡ್ಯಾನ್ ಅಂತ ತೆಗಿಬೇಕು, ಮೇನಿ ಒಂದು ತೆಗಿಬೇಕು, ಆದರ್ ಒಂದು ತೆಗಿಬೇಕು. ಹಿಲ್ ಸ್ಟೇಷನ್ಸ್ ಇನ್ ಇಂಡಿಯಾ ಇದೆ, ಅದನ್ನ ಇಟ್ಕೊಂಡು ಬಿಡಬೇಕು. ಹಿಲ್ ಸ್ಟೇಷನ್ಸ್ ಇನ್ ಇಂಡಿಯಾ. ಈಗ ಈ ರೀತಿಯ ಸೆಂಟೆನ್ಸ್ಗೆ ನಾವು ಪಾಸಿಟಿವ್ ಮಾಡಬೇಕು ಅಂದ್ರೆ ಯಾವ ಡಿಗ್ರಿ ನೋಡ್ಬೇಕು? ಪಾಸಿಟಿವ್ ಮಾಡಬೇಕು ಅಂದ್ರೆ ಕಂಪ್ಯಾರಿಟಿವ್ಗೆನೆ ನೋಡ್ಬೇಕು. ಸೂಪರೇಟಿವ್ ಮಾಡಬೇಕು ಅಂದ್ರೂ ಕಂಪ್ಯಾರಿಟಿವ್ಗೆನೆ ನೋಡ್ಬೇಕು. ಹಾಗಾಗಿ ಕಂಪ್ಯಾರಿಟಿವ್ ನಲ್ಲಿ ಏನನ್ನು ನೋಡ್ಬೇಕು? ಡ್ಯಾನ್ ಎಲ್ಲಿದೆ? ಕಾಶ್ಮೀರ್ ಈಸ್ ಕೂಲರ್ ಡ್ಯಾನ್, ಡ್ಯಾನ್ ಅನ್ನೋದು ಇಲ್ಲಿದೆ. ಈಗ ಇದ್ರ ಮುಂದೆ ಇರ್ತಕ್ಕಂತಹ ಪೂರ್ತಿ ಭಾಗ ಪಾಸಿಟಿವ್ ನಲ್ಲಿ ಮೊದಲು ಇಟ್ಕೊಳ್ಳಿ. ಇಟ್ಕೊಳ್ತಾ ಇದ್ದಾಗ ಏನ್ ಮಾಡ್ಬೇಕು? ಮೆನಿ ಆದರ್ ತಗೊಳಿಕ್ ಬರೋದಿಲ್ಲ. ಮೆನಿ ಆದರ್ಕ್ ಏನ್ ಮಾಡ್ಬೇಕು? ವೆರಿ ಫ್ಯೂ ಮಾಡಬೇಕು. ಈಗ ಮೆನಿ ಆದರ್ ಇದ್ದಿದ್ದು ವೆರಿ ಫ್ಯೂ ಆದ್ಮೇಲೆ ಮುಂದಿನ ಭಾಗ ಹಿಲ್ ಸ್ಟೇಷನ್ಸ್ ಇನ್ ಇಂಡಿಯಾ ಅನ್ನೋದು ಇಲ್ಲಿ ಮುಂದ್ಗಡೆ ಇಟ್ಕೊಂಡು ಬಿಡ್ಬೇಕು. ಹಿಲ್ ಸ್ಟೇಷನ್ಸ್ ಇನ್ ಇಂಡಿಯಾ. ನೋಡಿ, ಈಗ ಇಲ್ಲಿ ಕಾಶ್ಮೀರ್ ಅನ್ನೋದು ಸಿಂಗುಲರ್ ನಂಬರ್ ಇರೋದ್ರಿಂದ ಈಸ್ ಬಂದಿದೆ. ಹಿಲ್ ಸ್ಟೇಷನ್ಸ್ ಅನ್ನೋದು ಪ್ಲೂರಲ್ ನಲ್ಲಿರೋದ್ರಿಂದ ಈಸ್ ದ ಪ್ಲೂರಲ್ ಫಾರ್ಮ್ ಏನಾಗುತ್ತೆ? ಆರ್ ಆಗುತ್ತೆ. ವೆರಿ ಫ್ಯೂ ಹಿಲ್ ಸ್ಟೇಷನ್ಸ್ ಇನ್ ಇಂಡಿಯಾ ಆರ್. ಈಗ ಇಲ್ಲಿ ಕೂಲರ್ ಇದೆ, ಕೂಲರ್ ಇದ್ದಿದ್ದು ಪಾಸಿಟಿವ್ ನಲ್ಲಿ ಏನಾಗುತ್ತೆ? ಕೂಲ್ ಆಗುತ್ತೆ, ನಮ್ಗೆ ಗುರ್ತಿದೆ. ಆದ್ರೆ ಕೂಲ್ ಅನ್ನೋ ಪದ ಸೊ ಆಸ್ ನಡುವೆ ಇಟ್ಕೊಳ್ಬೇಕು ಅನ್ನೋದು ನಾವು ಮರಿಬಾರ್ದು. ಈಗ ಈ ಈಸ್ ನಿಂದ ಇಲ್ಲಿಯವರೆಗೆ ವಾಕ್ಯ ತಗೊಂಡಾಗಿದೆ. ಈಗ ಉಳಿದಿದ್ದು ಒಂದೇ ಒಂದು ಪದ, ಅದು ಕಾಶ್ಮೀರ್ ಅನ್ನೋದು ಕೊನೆಯಲ್ಲಿ ಇಟ್ಕೊಳ್ಬೇಕು. ಸರಿ, ಈ ರೀತಿಯಾಗಿ ನಾವು ಕಂಪ್ಯಾರಿಟಿವ್ ನಲ್ಲಿ ಇರ್ತಕ್ಕಂತಹ ವಾಕ್ಯಗಳನ್ನ ಪಾಸಿಟಿವ್ನು ಮಾಡಬಹುದು, ಸೂಪರೇಟಿವ್ನು ಮಾಡಬಹುದು. ಈಗ ಇನ್ನು ಮುಂದೆ ನಮ್ಮ ಮುಂದೆ ಉಳಿದಿದ್ದು ಒಂದೇ ಒಂದು. ನೋಡಿ, ನಾವು ಹ್ಯಾಕ್ ಕಲಿಬೇಕು? ಒಂದು ಪದ್ಧತಿ ಪಾಸಿಟಿವ್ ಇದೆ, ಅದನ್ನ ನೋಡ್ತಾ ಕಂಪ್ಯಾರಿಟಿವ್ ಮಾಡಿವಿ, ಅದನ್ನ ನೋಡ್ತಾ ಸೂಪರೇಟಿವ್ ಮಾಡಿವಿ. ಇದು ಒಂದು ಪ್ರಕಾರ ಕಲಿಬೇಕು. ಇನ್ನ ಸ್ವಲ್ಪ ಕಲಿಬೇಕು ಅಂದ್ರೆ ಎರಡನೇ ಪ್ರಕಾರ, ಕಂಪ್ಯಾರಿಟಿವ್ ಅನ್ನ ಪ್ರಶ್ನೆ ರೂಪದಲ್ಲಿ ಕೊಟ್ಟು ಕಂಪ್ಯಾರಿಟಿವ್ಕ್ಕೆ ಸೂಪರೇಟಿವ್ ಮಾಡೋದು, ಕಂಪ್ಯಾರಿಟಿವ್ ನೋಡ್ತಾ ಪಾಸಿಟಿವ್ ಮಾಡೋದು. ಇದು ಎರಡನೇ ಪದ್ಧತಿ. ಇನ್ನು ಮೂರನೇ ಪದ್ಧತಿ ಯಾವುದು? ಮೂರನೇ ಪದ್ಧತಿಯಲ್ಲಿ ಸೂಪರೇಟಿವ್ ಕೊಟ್ಟಾಗ ಸೂಪರೇಟಿವ್ ನೋಡ್ತಾ ಕಂಪ್ಯಾರಿಟಿವ್ ಮಾಡಬೇಕು, ಕಂಪ್ಯಾರಿಟಿವ್ ನೋಡ್ತಾ ಪಾಸಿಟಿವ್ ಮಾಡಬೇಕು. ಈ ವಿಧಾನದಲ್ಲಿ ನಾವೇನ್ ಮಾಡಬೇಕು? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನ ಕಲ್ತ್ರೆ ನಮಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕಲೀಲಿಕ್ಕೆ ಈಸಿ ಆಗುತ್ತೆ. ಈಸಿ ಆಗಿದ್ದು ಹೆಚ್ಚು ಕಲ್ತೀವಿ ಅಂದ್ರೆ ಪರ್ಫೆಕ್ಟ್ ಆಗುತ್ತೆ. ಹಾಗಾಗಿ ಈ ಎರಡು ಪ್ರಕಾರದ್ದು ಕಲ್ತು ಮುಗಿದಿದೆ. ಪಾಸಿಟಿವ್ ಕೊಟ್ಟಾಗ ಅದನ್ನ ನೋಡ್ತಾ ಕಂಪ್ಯಾರಿಟಿವ್ ಮಾಡಿವಿ, ಕಂಪ್ಯಾರಿಟಿವ್ ಅನ್ನು ನೋಡ್ತಾ ಸೂಪರೇಟಿವ್ ಮಾಡಿ. ಇದೀಗ ಕಂಪ್ಯಾರಿಟಿವ್ ನಲ್ಲಿ ಕೊಟ್ಟು ಅದನ್ನ ನೋಡ್ತಾ ಸೂಪರೇಟಿವ್ ಮಾಡಿವಿ, ಕಂಪ್ಯಾರಿಟಿವ್ ಕೊಟ್ಟಿದ್ದನ್ನ ನೋಡ್ತಾ ಪಾಸಿಟಿವ್ ಮಾಡಿವಿ.
ಈ ಎರಡು ರೀತಿಯ ಕಲಿಕಾ ವಿಧಾನ ನಮಗೆ ಬಂದಿವೆ. ಇನ್ನ ಕಲಿಕಾ ವಿಧಾನದಲ್ಲಿ ಸ್ವಲ್ಪ ಕಲಿಬೇಕು ಅಂದ್ರೆ ಯಾವುದು? ಈ ವಿಧಾನ. ಸೂಪರೇಟಿವ್ ನಲ್ಲಿ ಕೊಟ್ಟಾಗ ಸೂಪರೇಟಿವ್ ನಿಂದ ಮೊದಲು ಯಾವುದಕ್ಕೆ ಚೇಂಜ್ ಮಾಡಬೇಕು? ಕಂಪ್ಯಾರಿಟಿವ್ಕ್ಕೆ. ಕಂಪ್ಯಾರಿಟಿವ್ ನೋಡ್ತಾ ಮತ್ತೆ ಆ ವಾಕ್ಯ ಯಾವುದರಲ್ಲಿ ಚೇಂಜ್ ಮಾಡಬೇಕು? ಪಾಸಿಟಿವ್ ನಲ್ಲಿ. ಹೀಗೆ ಈ ವಿಧಾನದಲ್ಲಿ ನಾವು ಈಗ ಮೂರನೇ ಪ್ರಕಾರದ್ದು ಕಲಿಬೇಕಾಗಿದೆ. ಮೂರನೇ ರೀತಿ ಅಂದ್ರೆ ಯಾವುದು? ಸೂಪರೇಟಿವ್ ಕೊಟ್ಟಾಗ ಹೇಗೆ ಬದಲಾವಣೆ ಮಾಡಬೇಕು ಅಂತ. ಸರಿನಾ? ಹಾಗಾಗಿ ಈಗ ಚೇಂಜ್ ಇಂಟು ಪಾಸಿಟಿವ್ ಅಂಡ್ ಕಂಪ್ಯಾರಿಟಿವ್ ಇದೆ. ಇದಕ್ಕಿಂತ ಮುಂಚೆ ಚೇಂಜ್ ಇಂಟು ಪಾಸಿಟಿವ್ ಅಂಡ್ ಸೂಪರೇಟಿವ್ ಅಂತ ಇತ್ತು. ಈಗ ಪಾಸಿಟಿವ್ ಮತ್ತೆ ಕಂಪ್ಯಾರಿಟಿವ್ ನಲ್ಲಿ ಚೇಂಜ್ ಮಾಡಿ ಅಂದ್ರೆ ಪ್ರಶ್ನೆ ಯಾವ ವಾಕ್ಯದಲ್ಲಿ ಇರುತ್ತೆ? ಸೂಪರೇಟಿವ್ ನಲ್ಲಿ. ಈಗ ಸೂಪರೇಟಿವ್ ಅನ್ನ ನೋಡ್ತಾ ಮೊದಲಿಗೆ ನಾವು ಕಂಪ್ಯಾರಿಟಿವ್ ಮಾಡಬೇಕು, ಕಂಪ್ಯಾರಿಟಿವ್ ಅನ್ನ ನೋಡ್ತಾ ಪಾಸಿಟಿವ್ ಮಾಡಬೇಕು. ಇದು ಕಲಿಲಿಕ್ಕೆ ಸರಳವಾಗಿರ್ತಕ್ಕಂಥ ವಿಧಾನ. ಈಗ ಸೂಪರೇಟಿವ್ ಇದ್ದಿದ್ದು ಕಂಪ್ಯಾರಿಟಿವ್ ನಲ್ಲಿ ಹೇಗೆ ಮಾಡಬೇಕು? ಗುರ್ತಿದೆ. ಸೂಪರೇಟಿವ್ ನಲ್ಲಿ ಕಂಪ್ಯಾರಿಟಿವ್ ನಲ್ಲಿ ವಾಕ್ಯ ರಚನೆ ವ್ಯತ್ಯಾಸ ಆಗೋದಿಲ್ಲ, ಒಂದೇ ರೀತಿಯ ವಾಕ್ಯ ರಚನೆ ಇರುತ್ತೆ. ಬಚ್ಚನ್ ಇದ್ದಿದ್ದು ಇಲ್ಲಿನೂ ಬಚ್ಚನ್ ಆಗ್ಬೇಕು, ಈಜ್ ಇದ್ದಿದ್ದು ಈಜ್ ಆಗ್ಬೇಕು. ಆದ್ರೆ ಒನ್ ಆಫ್ ದ ಮೋಸ್ಟ್ ಫೇಮಸ್ ಇದ್ದಿದ್ದು ಏನಾಗಬೇಕು ಅದನ್ನ ನೆನ್ಪಿಟ್ಕೊಳ್ಬೇಕು. ಒನ್ ಆಫ್ ದ ಮೋಸ್ಟ್ ಫೇಮಸ್ ಇದ್ದಿದ್ದು ಕಂಪ್ಯಾರಿಟಿವ್ ನಲ್ಲಿ ಕೇವಲ ಮೋರ್ ಫೇಮಸ್ ಆಗಬೇಕು. ಈಗ ಈ ಸ್ಥಾನದಲ್ಲಿ ನಾವು 3 ಪದಗಳನ್ನು ತೆಗೆದುಬಿಟ್ಟಿವಿ ಮೊದಲು. ಮತ್ತೆ ಆ 3 ಪದಗಳನ್ನ ಇಲ್ಲಿ ಸೇರಿಸ್ಕೊಳ್ಬೇಕಾಗಿದೆ. 1, 2, 3 ಪದಗಳು. ಯಾವ ಪದಗಳನ್ನ ತೆಗೆದಿದ್ದೀವಿ ನಾವು? ಕೆಲವೊಂದು ಕಡೆ ಡ್ಯಾನ್, ಎನಿ, ಅದರ್ ತೆಗೆದಿವಿ. ಇನ್ನು ಕೆಲವೊಂದು ಕಡೆಗೆ ಡ್ಯಾನ್, ಮೇನಿ, ಅದರ್ ತೆಗೆದಿವಿ. ಅದನ್ನ ಎಲ್ಲಿಂದ ಗುರ್ತು ಮಾಡಬೇಕು ಅಂದ್ರೆ ಒನ್ ಆಫ್ ದ ಇದೆ ಅಂದ್ರೆ ಮೇನಿ ಆದರ್ ತೆಗ್ದೀವಿ. ದ ಮೋಸ್ಟ್ ಫೇಮಸ್ ಇರ್ತಿತ್ತು ಅಂದ್ರೆ ಏನಿ ತೆಗ್ದೀವಿ ಅಂತ ಅರ್ಥ. ಹಾಗಾಗಿ ಒಂದಂತೂವರೆ ಖಚಿತ ಇದೆ ಡ್ಯಾನ್. ಇಲ್ಲಿ ಖಚಿತ ಮಾಡಬೇಕು, ಏನಿ ಆದರ್ ತಗೊಳ್ಬೇಕಾ ಮೇನಿ ಆದರ್ ತಗೊಳ್ಬೇಕಾ? ಇಲ್ಲಿ ಒನ್ ಆಫ್ ದ ಇದೆ ಅಂದ್ರೆ ಇಲ್ಲಿ ಮೇನಿ ತಗೊಳ್ಬೇಕು, ಮೇನಿ ಆದರ್. ಈಗ ಮುಂದಿನ ಭಾಗ ಇದ್ರ ಮುಂದ್ಗಡೆ ಇಟ್ಕೊಳ್ಬೇಕು, ಸಿನೆ ಆಕ್ಟರ್. ಏನೇನ್ ಮಾಡಿವಿ ನಾವು? ಸೂಪರೇಟಿವ್ ನಲ್ಲಿರ್ತಕ್ಕಂತಹ ಈ ಅಡ್ಜೆಕ್ಟಿವ್ ಅನ್ನ ಕಂಪ್ಯಾರಿಟಿವ್ ನಲ್ಲಿ ಮಾಡಿವಿ. ಆಮೇಲೆ 3 ಪದಗಳನ್ನ ಸೇರಿಸ್ಕೊಂಡಿವಿ. ಇಷ್ಟು ಮಾತ್ರ ನಾವು ನೆನ್ಪಿಟ್ಕೊಳ್ಬೇಕಾಗಿದೆ. ಈಗ ಪಾಸಿಟಿವ್ ಮಾಡಬೇಕು ಅಂದ್ರೆ ಕಂಪ್ಯಾರಿಟಿವ್ ನೋಡ್ಬೇಕು. ಕಂಪ್ಯಾರಿಟಿವ್ ವಾಕ್ಯದ ದ್ಯಾನ್ ಎಲ್ಲಿದೆ ನೋಡ್ಬೇಕು. ಬಚ್ಚನ್ ಈಸ್ ಮೋರ್ ಫೇಮಸ್ ದ್ಯಾನ್ ಬಂತು. ಇದ್ರ ಮುಂದೆ ಇರ್ತಕ್ಕಂತಹ ಇಷ್ಟು ಭಾಗ ಪಾಸಿಟಿವ್ ನಲ್ಲಿ ಮೊದಲಿಗೆ ಇಟ್ಕೊಳ್ಬೇಕು. ಆದ್ರೆ ನಮಗ್ ಗುರ್ತಿದೆ ಮೆನಿ ಆದರ್ ಇದ್ದಿದ್ದು ಪಾಸಿಟಿವ್ ನಲ್ಲಿ ಬಂದು ಏನಾಗುತ್ತೆ? ವೆರಿ ಫ್ಯೂ ಆಗುತ್ತೆ. ಎನಿ ಆದರ್ ಇದ್ದಿದ್ದು ಪಾಸಿಟಿವ್ ನಲ್ಲಿ ಬಂದು ಏನಾಗುತ್ತೆ? ನೋ ಆದರ್ ಆಗುತ್ತೆ. ಇಲ್ಲಿ ಮೆನಿ ಆದರ್ ಇದೆ ಅಂದ್ರೆ ಇಲ್ಲಿ ಬಂದು ವೆರಿ ಫ್ಯೂ ಆಯ್ತು. ಮೆನಿ ಆದರ್ ಸಿನೆ ಆಕ್ಟರ್ಸ್, ವೆರಿ ಫ್ಯೂ ಸಿನೆ ಆಕ್ಟರ್ಸ್ ಆಯ್ತು. ಈಗ ಇಲ್ಲಿ ಈಸ್ ಕೊಟ್ಟಿದ್ದಾರೆ, ನಮಗಿಲ್ಲಿ ಈಸ್ ತಗೊಳಿಕ್ ಬರೋದಿಲ್ಲ. ಯಾಕೆ? ಇಲ್ಲಿ ಸಿಂಗುಲರ್ ಸಬ್ಜೆಕ್ಟ್ ಇದೆ, ಇಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಇದೆ. ಈಸ್ ದ ಪ್ಲೂರಲ್ ಆರ್ ಆಗುತ್ತೆ. ಈಗ ಮೋರ್ ಫೇಮಸ್ ಇದ್ದಿದ್ದು ಇಲ್ಲಿ ಪಾಸಿಟಿವ್ ನಲ್ಲಿ ಮಾಡಿದಾಗ ಕೇವಲ ಫೇಮಸ್ ಮಾತ್ರ ಆಗುತ್ತೆ. ಆದ್ರೆ ಫೇಮಸ್ ಅನ್ನೋ ಪದ ಯಾವುದ್ರ ನಡುವೆ ಇಟ್ಕೊಳ್ಬೇಕು? ಸೋ ಆಸ್ ದ ನಡುವೆ. ಈಗ ಇಲ್ಲಿಂದ ಪೂರ್ತಿ ವಾಕ್ಯ ತಗೊಂಡಾಗಿದೆ, ಉಳಿದಿದ್ದು ಕೇವಲ ಒಂದು ಪದ ಮಾತ್ರ ತಗೊಳ್ಬೇಕಾಗಿದೆ. ಅದನ್ನ ಕೊನೆಯಲ್ಲಿ ಇಟ್ಕೊಳ್ತೀವಿ, ಬಚ್ಚನ್ ಸಾಬ್. ಓಕೆ, ನೋಡಿ, ಪಾಸಿಟಿವ್ ಮಾಡಬೇಕು ಅಂದ್ರೆ ಕಂಪ್ಯಾರಿಟಿವ್ ನೋಡ್ಬೇಕು, ಕಂಪ್ಯಾರಿಟಿವ್ ಧ್ಯಾನಕ್ಕೆ ನೋಡ್ಬೇಕು. ಸೂಪರೇಟಿವ್ ಇದ್ದಿದ್ದು ಕಂಪ್ಯಾರಿಟಿವ್ ಮಾಡಬೇಕು ಅಂದ್ರೆ
ಇಲ್ಲಿ ಅಬ್ಜೆಕ್ಟಿವ್ ಮುಂದ್ಗಡೆಗೆ ತೆಗೆದಿರ್ತಕ್ಕಂತಹ 3 ಪದಗಳನ್ನು ಸೇರಿಸಬೇಕು. ಈ ಅಬ್ಜೆಕ್ಟಿವ್ಕ್ಕೆ ನಾವು ಕಂಪ್ಯಾರಿಟಿವ್ ನಲ್ಲಿ ಚೇಂಜ್ ಮಾಡಬೇಕು. ಮುಂದಿನ ಉದಾಹರಣೆ ನೋಡಿ. ಕಂಪ್ಯಾರಿಟಿವ್ ಮಾಡಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಇಲ್ಲಿಗೆ ಬರಬೇಕು. ದ ಸ್ಟ್ರಾಂಗೆಸ್ಟ್, ಹಾಗೆ ಇಲ್ಲಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಇತ್ತ, ಹಾಗೆ ಇಲ್ಲಿ ದ ಸ್ಟ್ರಾಂಗೆಸ್ಟ್. ಇಲ್ಲಿಂದ ನಾವು ಎಷ್ಟು ಪದಗಳನ್ನ ತೆಗೆದೀವಿ? 3. ದ್ಯಾನ್ ಎನಿ ಅದರ್ ತೆಗೆದೀವ, ದ್ಯಾನ್ ಮೆನಿ ಅದರ್ ತೆಗೆದೀವ, ಇಲ್ಲಿ ನೋಡ್ಬೇಕು. ದ ಇದೆ ಅಂದ್ರೆ ದ್ಯಾನ್ ಎನಿ ಅದರ್ ತೆಗೆದೀವಿ, ಒನ್ ಆಫ್ ದ ಇದೆ ಅಂದ್ರೆ ದ್ಯಾನ್ ಮೆನಿ ಅದರ್ ತೆಗೆದೀವಿ, ಅಲ್ಲಿಂದಾನೇ ಗುರ್ತು ಮಾಡಬೇಕು. ಸೂಪರ್ಲೇಟಿವ್ ಮತ್ತೆ ಕಂಪ್ಯಾರಿಟಿವ್ ವಾಕ್ಯ ರಚನೆಯಲ್ಲಿ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ಭೀಮಾ ಇದ್ದಿದ್ದು ಭೀಮಾ, ವಾಸ್ ಇದ್ದಿದ್ದು ವಾಸ್. ದ ಸ್ಟ್ರಾಂಗೆಸ್ಟ್ ಇದ್ದಿದ್ದೇನಾಗುತ್ತೆ ಕಂಪ್ಯಾರಿಟಿವ್ ನಲ್ಲಿ? ಸ್ಟ್ರಾಂಗರ್ ದ್ಯಾನ್ ಆಗುತ್ತೆ. ಇಲ್ಲಿ 3 ಪದಗಳು ಯಾವ್ಯಾವ ತೆಗೆದೀವಿ? ದ್ಯಾನ್ ಎನಿ ಅದರ್ ತೆಗೆದೀವಿ ಅನ್ನೋದು ಇದರಿಂದ ಗುರ್ತು ಮಾಡ್ತೀವಿ. ದ ಸ್ಟ್ರಾಂಗೆಸ್ಟ್ ಇದೆ, ಸಿಂಗುಲರ್ ನಲ್ಲಿದೆ, ಹಾಗಾಗಿ ಸಿಂಗುಲರ್ ನಲ್ಲಿ ತಗೊಂಡಿವಿ ದ್ಯಾನ್ ಎನಿ ಅದರ್. ಈಗ ಇಲ್ಲಿಂದ ಈ ಮುಂದಿನ ಭಾಗ ಇದಕ್ಕೆ ಜೋಡಿಸ್ಬೇಕಾಗಿದೆ. ದ್ಯಾನ್ ಎನಿ ಅದರ್ ವಾರಿಯರ್ among the Pandavas, among the Pandavas. ಈಗ ಸೂಪರ್ಲೇಟಿವ್ ನಿಂದ ಕಂಪ್ಯಾರಿಟಿವ್ ಮಾಡಿ ಆಯ್ತು. ಈಗ ಪಾಸಿಟಿವ್ ಮಾಡಬೇಕು. ಪಾಸಿಟಿವ್ ಮಾಡಬೇಕು ಅಂದ್ರೆ ಕಂಪ್ಯಾರಿಟಿವ್ ನೋಡ್ಬೇಕು. ಎಲ್ಲಿವರೆಗೆ? ದ್ಯಾನದವರೆಗೆ. ಭೀಮಾ ವಾಸ್ ಸ್ಟ್ರಾಂಗರ್ ದ್ಯಾನ್ ಬಂತು. ಈಗ ಧ್ಯಾನದ ಮುಂದೆ ಇರ್ತಕ್ಕಂತಹ ಇಲ್ಲಿಂದ ಭಾಗ ಏನ್ ಮಾಡ್ತೀವಿ? ಪಾಸಿಟಿವ್ ನಲ್ಲಿ ಮೊದಲು ಇಟ್ಕೊಳ್ತೀವಿ. ಎನಿ ಆದರ್ ಇದ್ದಿದ್ದಕ್ಕೆ ಪಾಸಿಟಿವ್ ನಲ್ಲಿ ನೋ ಆದರ್ ಮಾಡ್ತೀವಿ. ಉಳಿದಿದ್ದು ವಾರಿಯರ್ ಅಮಂಗ್ ದ ಪಾಂಡವಾಸ್. ಇಲ್ಲಿ ವಾಸ್ ಇದೆ, ಇಲ್ಲಿನೂ ವಾಸ್ ಇಟ್ಕೊಳ್ತೀವಿ. ಇಲ್ಲಿ ಸ್ಟ್ರಾಂಗರ್ ಇದೆ, ಪಾಸಿಟಿವ್ ನಲ್ಲಿ ಬಂದು ಅದು ಸ್ಟ್ರಾಂಗ್ ಆಗುತ್ತೆ. ಆದರೆ ವಾಕ್ಯದಲ್ಲಿ ಅದರ ಹಿಂದೆ ಸೋ, ಮುಂದೆ ಆಸ್ ಬಳಸಬೇಕು. ಈಗ ನಾವು ಇಲ್ಲಿಂದ ಪೂರ್ತಿ ಪದಗಳನ್ನು ಬಳಸಾಗಿದೆ. ಉಳಿದಿದ್ದು ಕೇವಲ ಒಂದೇ ಒಂದು ಪದ ಭೀಮಾ ಅನ್ನೋದು ಇಲ್ಲಿ ಕೊನೆಗೆ ಇಟ್ಕೊಳ್ತೀವಿ. ಓಕೆ. ಈಗ ಈ 2 ರೀತಿಯಂತೆಯೇ ಈ 2 ಉದಾಹರಣೆಗಳಿದವು. ಇಲ್ಲಿ ಮೋಸ್ಟ್ ವಂಡರ್ಫುಲ್, ಒನ್ ಆಫ್ ದ ಮೋಸ್ಟ್ ವಂಡರ್ಫುಲ್ ಇದೆ, ಇಲ್ಲಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಇದೆ. ಇಲ್ಲಿ ದ ಮೋಸ್ಟ್ ಇದೆ, ಇಲ್ಲಿ ದ ಸ್ಟ್ರಾಂಗೆಸ್ಟ್ ಇದೆ. ಅಂದ್ರೆ 2ನೇ ಉದಾಹರಣೆ ಆಮೇಲೆ 4ನೇ ಉದಾಹರಣೆ ಒಂದೇ ರೀತಿಯದವು. 1ನೇ ಉದಾಹರಣೆ ಮತ್ತೆ 3ನೇ ಉದಾಹರಣೆ ಇದು ಒಂದು ರೀತಿಯದವು. ಹಾಗಾಗಿ ಈ 2 ಉದಾಹರಣೆಗಳನ್ನ ನೀವು ಬಿಡಿಸಿ ಪ್ರಯತ್ನ ಮಾಡಿ ನೋಡಿ, ಕರೆಕ್ಟ್ ಬರುತ್ತೇನಾ ಇಲ್ವಾ ಅಂತ. ಸರಿ, ಹಾಗಾಗಿ ಇಲ್ಲಿಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಟಾಪಿಕ್ ಅನ್ನ ಮುಗಿಸಿಬಿಡೋಣ. ಏನಾದರೂ ಡೌಟ್ಸ್ಗಳಿದ್ರೆ ಇನ್ನ ಉದಾಹರಣೆಗಳನ್ನು ಬಿಡಿಸ್ತಾ ಟೆಕ್ನಿಕ್ ಅನ್ನ ಮಾತ್ರ ನೆನ್ಪಿಟ್ಕೊಳ್ಬೇಕು. ಈ ವಾಕ್ಯ ರಚನೆಯ ಟೆಕ್ನಿಕ್ಗಳನ್ನ ನೆನ್ಪಿಟ್ಕೊಂಡು ಇನ್ನಷ್ಟು ಉದಾಹರಣೆಯನ್ನ ನಾವು ಬಿಡಿಸಿದ್ದೇ ಆದ್ರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಮಗೆ ಪರೀಕ್ಷೆಯಲ್ಲಿ 1 ರಿಂದ 2 ಅಂಕ ತಂದು ಕೊಡ್ತಕ್ಕಂತಹ ಟಾಪಿಕ್ ಇದೆ. ಪ್ರತಿನಿತ್ಯ ನಾವು ಬಳಕೆಯಲ್ಲಿ ಹೊಂದಾಣಿಕೆ ಮಾಡೋ ಸಂದರ್ಭದಲ್ಲಿ ನಾವು ಇದೇ ಒಂದು ಪದ್ಧತಿಯನ್ನ ಅನುಸರಿಸಿದ್ರೆ ದಿನಾಲು ಆಡ್ತಕ್ಕಂತಹ ಮಾತಿನಲ್ಲಿನೂ ಕೂಡ ನಾವಿದನ್ನ ಬಳಸ್ಕೊಳ್ಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು.